ಮೊದಲು ಎಚ್ಚೆತ್ಕೊಂಡವರು ಅಂದ್ರೆ ಭದ್ರಾವತಿಯವರು. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮೊದಲು ಎಚ್ಚೆತ್ಕೊಂಡವರು ಅಂದ್ರೆ ಹರಿಹರ ತಾಲೂಕಿನವ್ರು. ನಂತರ ನಾವೆಲ್ಲ ಉಳಿದ ತಾಲೂಕಿನವರು ನಿಧಾನವಾಗಿ ಎಚ್ಚರ ಆದ್ವಿ. ಭದ್ರಾವತಿ ತಾಲೂಕಿನವ್ರು ಯಾವಾಗ ಈ ವಿಷಯನ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು, ವಿಷಯ ಪ್ರಚಾರ ಮಾಡ್ಲಿಕ್ಕೆ ಶುರು ಆದ್ಮೇಲೆ ಇದಕ್ಕೆ ರಾಜಕೀಯ ಬಣ್ಣನ ಕೂಡ ಬರ್ಲಿಕ್ಕೆ ಶುರು ಆಗಿದೆ. ನನಗೆ ಯಾವ ಪಕ್ಷ ಮಾಡಿದೆ, ಯಾವ ಪಕ್ಷ ಏನ್ ಮಾಡಬೇಕು ಅನ್ನೋದಕ್ಕಿಂತ ನಾನು ರೈತನಾಗಿ ಈ ಕಾಮಗಾರಿನ ಹೇಗೆ ನೋಡ್ತೀನಿ, ಆ ಕಾಮಗಾರಿ ಯಾವಾಗ ಶಂಕುಸ್ಥಾಪನೆ ಆಯ್ತು, ಯಾವಾಗ ಅನುಷ್ಠಾನ ಆಯ್ತು, ಅದರ ಪರಿಣಾಮ ದುಷ್ಪರಿಣಾಮ. ಈಗ ನಮ್ಮ ರಾಮಪ್ಪ ಅವ್ರು ಹೇಳ್ದಂಗೆ SS ಮಲ್ಲಿಕಾರ್ಜುನ್ ಅವರು DK ಶಿವಕುಮಾರ್ ಅವ್ರ ಬಳಿ ಕರೆದೊಯ್ದಾಗ ತಾಂತ್ರಿಕವಾಗಿ ಕೆಲವು ಅಭಿಪ್ರಾಯಗಳನ್ನ ಹಂಚ್ಕೊಂಡೆ. ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹಂಚ್ಕೊಳ್ತೇನೆ. ನಮ್ಮ ಭದ್ರಾ ಬಲದಂಡೆ ನಾಲೆ ಡಿಸ್ಚಾರ್ಜ್ ಇರೋದು ಏನಂದ್ರೆ 2650 ನೀರು ಬಿಡಬೇಕು ಅಂತಿರೋದು. ಆದರೆ ನಮ್ಮ ಹೆಚ್ಚುವರಿ ಬಳಕೆಯಿಂದ ಮತ್ತು ಅನಾಧಿಕೃತ ಅಚ್ಚುಕಟ್ಟಿಂದ 2650 ಇರೋ ಕಡೆ 3100, 3200 ನೀರು ಹರಿಸ್ತಾ ಇದ್ದಾರೆ ಈಗ ಸುಮಾರು ವರ್ಷಗಳಿಂದ. ಈಗ ನಮ್ಮ ತರೀಕೆರೆ ಭಾಗದವರು ಹೇಳೋದು ನಾವು ತಗೊಳ್ಳೋದು ಕೇವಲ 20 ಕ್ಯೂಸೆಕ್ಸ್. 2650 ಕ್ಯೂಸೆಕ್ಸ್ ಅಲ್ಲಿ 20 ಕ್ಯೂಸೆಕ್ಸ್ ತಗೊಂಡ್ರೆ ಯಾವ ಲೆಕ್ಕ? ಖಂಡಿತ ಗಣಿತದಲ್ಲಿ ಯಾವ ಲೆಕ್ಕ? 2650ಕ್ಕೂ 20ಕ್ಕೂ ಯಾವುದೇ ಒಂದು ಅಜಗಜಂತ ಗಣಿತದಲ್ಲಿ. ಆದ್ರೆ ಅದೇ ನಾಲೆಯಲ್ಲಿ ಪರಿಣಾಮನೇ ಬೇರೆ. ಗಣಿತಕ್ಕೂ ನಾಲೆಯಲ್ಲಾಗ ಪರಿಣಾಮಕ್ಕೂ ಬೇರೆ ಬೇರೆನೇ ಇರುತ್ತೆ. ಆ ಒಂದು 20 ಕ್ಯೂಸೆಕ್ಸ್ ನೀರನ್ನ ಕೇಳಿಸುತ್ತಲ್ರ, 20 ಕ್ಯೂಸೆಕ್ಸ್ ನೀರನ್ನ ಬಹಳ ಅರ್ಲಿ ಸ್ಟೇಜಲ್ಲಿ, ಇನಿಷಿಯಲ್ ಸ್ಟೇಜಲ್ಲಿ ಅಂದ್ರೆ ಜಲಾಶಯದ ಸಮೀಪ 20 ಕ್ಯೂಸೆಕ್ಸ್ ನೀರು ಡ್ರಾ ಮಾಡೋದೇನಿದೆ ಅದು ವೆಲಾಸಿಟಿ ಮೇಲೆ ಅಂದ್ರೆ ನೀರಿನ ವೇಗದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ ಯಾವಾಗ ಸರ್ಕಾರ ಮಂಜೂರು ಮಾಡಿದೆ ಕರ್ನಾಟಕ ಸರ್ಕಾರ, ಆ ಸಂದರ್ಭದಲ್ಲಿ 2 ಆಯ್ಕೆಯನ್ನು ಕೊಟ್ಟಿದೆ. ಒಂದು ನಾಲೆಯಿಂದ ತಗೋಬೇಕು ಅಥವಾ ಭದ್ರಾ ಜಲಾಶಯದ ಹಿನ್ನೀರಿಂದ ತಗೋಬೇಕು. ಹಿನ್ನೀರಿಂದ ತಗೊಳಕ್ ಅವಕಾಶ ಇದ್ರೆ ಆ ಕಡೆ ಗಮನ ಹರಿಸಿ ಅಂತ ನಾವು ಮಾನ್ಯ ಜಲಸಂಪನ್ಮೂಲ ಸಚಿವರಿಗೂ ಕೂಡ ಆ ಸಭೆಯಲ್ಲಿ ಒತ್ತಾಯ ಮಾಡಿದ್ದಾಯ್ತು. ಬಂಧುಗಳೇ, ಇದು ತಾಂತ್ರಿಕ ವಿಭಾಗ, ತಾಂತ್ರಿಕ ವಿಚಾರ. ಈಗ 3 ಜನ ಶಾಸಕರು ಮಾತಾಡಿದ್ದು ಗಮನಿಸಿದ್ದೇನೆ. ಜಿಲ್ಲೆಯಲ್ಲಿ ನಡೀತಾ ಇರೋಂಥ ಚಟುವಟಿಕೆಗಳನ್ನು ಕೂಡ ನೋಡ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ ಆಡಳಿತ ಇದೆ, ಕಾಂಗ್ರೆಸ್ ಪಕ್ಷ ಈ ಕಾಮಗಾರಿ ನಿಲ್ಲಿಸಬೇಕು, ಆಗ ಮಾತ್ರ ನೀವು ರೈತ ಪರ ಅನ್ನೋದು ಸಾಬೀತು ಮಾಡಬೇಕು ಅಂತ ಬಿಜೆಪಿ ಒತ್ತಾಯ. ನಿಮ್ಮ ಕಾಲದಲ್ಲಿ ಕಾಮಗಾರಿ ಆಗಿರೋದು ನಮ್ಮನ್ನ ಅಪರಾಧಿ ಮಾಡಬೇಡ್ರಿ ಅನ್ನೋದು ಕಾಂಗ್ರೆಸ್ ಶಾಸಕರ ಅಭಿಪ್ರಾಯ. ಈ ಒತ್ತಾಯ ಮತ್ತು ಅಭಿಪ್ರಾಯಗಳಲ್ಲಿ ನಾವು ನಲ್ಗಂಗಿಲ್ಲ, ಇದು ನನ್ನ ಅಭಿಪ್ರಾಯ. ಬಿಜೆಪಿ ಮತ್ತು ಕಾಂಗ್ರೆಸ್ ಇದು ನಿಮ್ಮ ಪಾಪದ ಕೂಸು ಅಂತ ಒಬ್ರಿಗೊಬ್ರು ಎತ್ತೊಗದ್ರೆ ತೊಂದರೆ ಆಗೋದು ನಮಗೆ, ರೈತರಿಗೆ. ಆಕ್ಚುಲಿ ಸರ್ಕಾರ ಏನು ಅನುಮತಿ ಕೊಟ್ಟಿದೆ. ನಾನು ಈಗ ಮೊನ್ನೆ ಶಾಂತನಗೌಡರು ಅಲ್ಲಿ ಭೇಟಿ ಕೊಟ್ಟು, ಬಸವಂತಣ್ಣವರು ಬಸವರಾಜ್ ಅವರು ಭೇಟಿ ಕೊಟ್ಟು ಸಾಕಷ್ಟು ವಿಚಾರಗಳನ್ನ ಅಧ್ಯಯನ ಮಾಡ್ಕೊಂಡ್ ಬಂದಿದ್ದಾರೆ ಅನ್ನೋದನ್ನ ಕೇಳಿದ್ದೇನೆ. ಈಗ ಅವ್ರು ವಿವರ ಕೊಡ್ಬೋದು ತಾಂತ್ರಿಕವಾಗಿ. ಆಕ್ಚುಲಿ ನಾನು ಕನ್ವಿನ್ಸ್ ಆಗೋದು ಯಾವಾಗ ಅಂದ್ರೆ, ನೀವು 20 ಕ್ಯೂಸೆಕ್ಸ್ ನೀರನ್ನ ಡ್ರಾ ಮಾಡಿ ಕೂಡ ನಾಳೆ ಕೊನೆ ಭಾಗದಕ್ಕೆ ಸಮಸ್ಯೆ ಆಗಲ್ಲ ಅನ್ನೋದನ್ನ ತಾಂತ್ರಿಕ ವಿವರ ಕೊಡ್ಬೇಕು. ತಾಂತ್ರಿಕವಾಗಿ ವಿವರ ಕೊಟ್ಟಾಗ ಒಬ್ಬ ರೈತ ಆಗಿ ಒಪ್ಪಬಹುದು ಅನ್ನೋದು ನನ್ನ ಅಭಿಪ್ರಾಯ ಬಂಧುಗಳೇ. ಜೊತೆಗೆ ಈಗ ಇಲ್ಲಿ ನಮ್ಮ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಭಾಗವಹಿಸುವಂತ ಶಾಸಕರುಗಳು ಇಲ್ಲಿರೋದ್ರಿಂದ ಒಂದನ್ನ ಆಲೋಚನೆ ಮಾಡಬೇಕು. ನಮ್ಮ ರಾಮಪ್ಪ ಅವರು ಹೇಳ್ದಂಗೆ ಎಲ್ಲರೂ ಕುಡಿಯೋ ನೀರಿಗೆ ಯಾರು ವಿರೋಧ ಮಾಡಕ್ಕಾಗಲ್ಲ, ಅದು ಮನುಷ್ಯತ್ವನೇ. ಕುಡಿಯೋ ನೀರಿಗೆ ಯಾರು ವಿರೋಧ ಮಾಡಕ್ಕಾಗಲ್ಲ. ಆದ್ರೆ ಭದ್ರಾ ಬಲದಂಡೆ ನಾಲೆಗಳಲ್ಲಿ ನಮ್ಗೆ ಅಚ್ಚುಕಟ್ಟಿಗೆ ನೀರು ಹರಿಸ್ಬೇಕಾರನೆ ಕುಡಿಯೋ ನೀರು ತಗೊಳೋದೇನಿದೆ ಈ ಪದ್ಧತಿ ಬಗ್ಗೆ ಆಲೋಚನೆ ಮಾಡಿ. ಕುಡಿಯೋ ನೀರಿಗೆ ಅಂತಾನೆ ನೀವು ಪ್ರತ್ಯೇಕವಾಗಿ ನೀರು ಹರಿಸಿದ್ರೆ ಅಚ್ಚುಕಟ್ಟು ಪ್ರದೇಶ ಮೇಲೆ ದುಷ್ಪರಿಣಾಮ ಬೀರಲ್ಲ, ಅದು ಆಲೋಚನೆ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ಕುಡಿಯೋ ನೀರಿಗೆ ಅಂತಾನೆ ಪ್ರತ್ಯೇಕವಾಗಿ, ಈಗ ಸುಳ್ಳೆಕೆರೆಗೆ ನಾವು ನೀರು ಹರಿಸ್ಕೊಂತೀವಲ್ಲಿ ಭದ್ರಾ ದಾವಣಗೆರೆ ಶಾಖಾ ನಾಲೆಯಿಂದ. ಈ ತರದ ದಾವಣಗೆರೆ ಶಾಖಾ ನಾಲೆಯಿಂದ ಸಾಕಷ್ಟು ಕುಡಿಯೋ ನೀರು ಯೋಜನೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದಾವೆ. ಒಂದ್ ಕಡೆ ಕುಡಿಯೋ ನೀರಿನ ಯೋಜನೆಗಳು ಹೆಚ್ಚಾಗ್ತಾ ಇದಾವೆ, ಇನ್ನೊಂದ್ ಕಡೆಗೆ ಅಚ್ಚುಕಟ್ಟು ಕೂಡ ಸಫರ್ ಆಗ್ತಾ ಐತೆ. ಆ ದೃಷ್ಟಿಯಿಂದ ಮಾನ್ಯ ಇಲ್ಲಿರೋ ಎಲ್ಲಾ ಶಾಸಕರಲ್ಲಿ ನನ್ನ ಒತ್ತಾಯ ಏನಂದ್ರೆ, ಕುಡಿಯೋ ನೀರಿಗೆ ಅನ್ನೋದನ್ನ ನೀವು ಪ್ರತ್ಯೇಕವಾಗಿ ಆಲೋಚನೆ ಮಾಡಿದ್ರೆ ಒಳ್ಳೇದು. ಆ ದೃಷ್ಟಿಯಿಂದ ನಮಗೆ ಅನುಕೂಲ ಆಗ್ಬಹುದು ಅಂತ ಮಾನ್ಯ DK ಶಿವಕುಮಾರ್ ಅವರು ಹೇಳಿದಾರೆ. ನಾನು ಯಾರಿಗೂ ಹೇಳ್ದಂಗೆ ಬರ್ತೀನಿ, ಬಂದು ನೋಡ್ತೀನಿ, ನೋಡಿ ವಿವರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಕ್ಚುಲಿ ಆ ಸಭೆಯಲ್ಲೂ ನಾನು ಹೇಳಿದೆ, ಅವ್ರಿಗೂ ಸ್ವಲ್ಪ ತಾಂತ್ರಿಕವಾಗಿ ತಪ್ಪು ಮಾಹಿತಿನೂ ಕೊಡಲಾಗಿದೆ.
ಭದ್ರಾ ಅಚ್ಚುಕಟ್ಟು 1,05,000 ಹೆಕ್ಟೇರ್ ಇದೆ, 2.5 ಲಕ್ಷ 5 ಲಕ್ಷ ಅಚ್ಚುಕಟ್ಟು ವಿಸ್ತಾರ ಆಗಿದೆ. ಈ ರೀತಿ ಎಲ್ಲ ಮಾನ್ಯ ಸಚಿವರು ಮಾತಾಡಿದ್ರು. ಆ ಸಚಿವರಿಗೆ ನಾನು ಅಲ್ಲೇ ಹೇಳಿದೆ, ಇಲ್ಲ ಸರ್, ಅಚ್ಚುಕಟ್ಟು ಹೆಚ್ಚಾಗಿಲ್ಲ, ವರ್ಷದಿಂದ ವರ್ಷಕ್ಕೆ ಸಫರಿಂಗ್ ಅಚ್ಚುಕಟ್ಟು ಜಾಸ್ತಿ ಆಗ್ತಾ ಇದೆ. ಒಂದು ಕೆಲಸ ಮಾಡಿ, ಭದ್ರಾ ಜಲಾಶಯದ ಎಲ್ಲ ಅಚ್ಚುಕಟ್ಟನ್ನ ಒಂದ್ಸಲ ಸಮೀಕ್ಷೆ ಮಾಡಿಸಿ, ಎಲ್ಲಿ ನೀರು ಬರುತ್ತೆ ಎಲ್ಲಿ ನೀರು ಬರಲ್ಲ ಅಂತ ಒಂದು ಅಧ್ಯಯನ ಮಾಡಿ ಅನ್ನೋದನ್ನು ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಒತ್ತಾಯ ಮಾಡಿದ್ದೇನೆ. ಎಷ್ಟು ಅಚ್ಚುಕಟ್ಟಿದೆ ಅನ್ನೋದನ್ನ ಒಂದ್ಸಲ ಸಮೀಕ್ಷೆ ಮಾಡಿಸಿ ಅಂತ. ಈಗಾಗಲೇ ನಾನು ಹೇಳ್ದಂಗೆ ಮಾನ್ಯ ಶಾಂತನಗೌಡ್ರ ಬಗ್ಗೆ ಗೌರವ ಮತ್ತು ನಂಬಿಕೆ ಇರೋದ್ರಿಂದ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ಅಲ್ಲ, ಅವ್ರದ್ದು ಜವಾಬ್ದಾರಿ ಇದೆ, ನಿಮ್ದು ಜವಾಬ್ದಾರಿ ಇದೆ. ನಾವಂತೂ ನೋಡರೆ ನಮ್ಮ ಇವರು ಅಜ್ಜಿ ಒಬ್ರು ಹೇಳ್ತಾ ಇದ್ರು, ಶಾಂತಜ್ಜಿ, ಡೆಲ್ಲಿಗೆ ಬಂದ, ನಾನು ಡೆಲ್ಲಿಗೆ ಹೋಗಿದ್ದು ನಾನು ಒಬ್ಳೆ. ಇಲ್ಲಿ ರೈತರು ಅಂದ್ರೆ ಇಷ್ಟೊಂದು ಜನ ಸೇರ್ಕೊಂಡಿದಾರಲ್ಲ ಅಂತ ಅವ್ರಿಗೆ ಸ್ವಲ್ಪ ಅಸಮಾಧಾನ ಆಗಿದೆ. ರೈತರು ಅಂದ ತಕ್ಷಣ ಸೇರ್ಕೊಂಡ್ರ ಸಂಖ್ಯೆ ಕಡಿಮೆ ಆಗ್ಬಿಡುತ್ತಲ್ಲ ಅಂತ. ಆದ್ರೂ ಶಾಂತನಗೌಡ್ರು ಹೇಳಿದ್ರು, ಎಸ್ ಅದು ಗೊತ್ತೈತಮ್ಮ, ಹೌದಮ್ಮ, ಎಸ್ ವೀರ ಮಹಿಳೆಯಮ್ಮ ನೀವು. ಆ ದೃಷ್ಟಿಯಿಂದ ಮಾನ್ಯ ಶಾಂತನಗೌಡರು ಈ ಸಭೆಯಲ್ಲಿ ಕರೆದಿರೋದ್ರಿಂದ ನೀವು ತಾಂತ್ರಿಕವಾಗಿ ಮಾಹಿತಿ ಕೊಡೋದ್ರ ಜೊತೆಗೆ ಈ ಯೋಜನೆ ನೀರು ಯಾವಾಗ ತೆಗಿಲಿಕ್ಕೆ ಶುರು ಮಾಡ್ತಾರೆ, ನಂತರ ಭದ್ರಾ ಅಚ್ಚುಕಟ್ಟುದಾರರಿಗೆ ಕೊನೆಯ ಭಾಗದ ರೈತರಿಗೆ ಸಮಸ್ಯೆ ಆಗದ ರೀತಿ ಯಾವ ರೀತಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಕನ್ವಿನ್ಸ್ ಮಾಡ್ತೀರಿ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಕ್ರಮ ತಗಂತಾರೆ ಅನ್ನೋದನ್ನ ತಾವು ಸ್ಪಷ್ಟಪಡಿಸ್ಬೇಕು ಅಂತ ಕೋರ್ತಾ, ನಮ್ಮ ಚನ್ನಗಿರಿ ಶಾಸಕರು, ನಮ್ಮ ಚನ್ನಗಿರಿಯಿಂದ ಯಾರೆಲ್ಲ ಶಾಸಕರಾಗ್ತಾರೆ ಅವ್ರಿಗೆ ಧೈರ್ಯ ಜಾಸ್ತಿನೇ. ಅದು ನಮ್ಮ ಚನ್ನಗಿರಿ ಮತ ಅಷ್ಟು ಸುಲಭ ಸಿಗಲ್ಲ. ಆ ಮತ ಸಿಗಬೇಕಾದ್ರೆ ಧೈರ್ಯನೂ ಕೊಟ್ಬಿಡ್ತಾರೆ. ಹಂಗಾಗಿ ನಮ್ಮ ಚನ್ನಗಿರಿ ಶಾಸಕರು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. ಕುಡಿಯ ನೀರಿನ ಯೋಜನೆ, ಉಬ್ರಾಣಿ ಏತ ನೀರಾವರಿ ಯೋಜನೆ ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಾಯ್ತು, ಸಾಸ್ವಳ್ಳಿ ಏತ ನೀರಾವರಿ ವಡ್ನಾಳ್ ರಾಜಣ್ಣವ್ರ ಕಾಲದಲ್ಲಾಯ್ತು. ಈಗೊಂದು ಯೋಜನೆ ಅವ್ರ ಕಾಲದಲ್ಲಿ ಆಗಿದೆ, ಅದು ಖಂಡಿತ ನನಗೂ ಗೊತ್ತಿದೆ. ಮತ್ತೆ ಚನ್ನಗಿರಿ ಸಭಾಂಗಣಕ್ಕೆ JH ಪಟೇಲ್ ಹೆಸರಿಟ್ಟಿದ್ದಾರೆ ಬಸವರಾಜ್ ಅವರು. ಹಂಗಾಗಿ ಬಸವರಾಜ್ ಅವ್ರಿಗೆ ಮತ್ತೆ ಬಸವಂತಣ್ಣವ್ರಿಗೆ ಸದ್ಯಕ್ಕೆ ಸನ್ಮಾನ ಮಾಡ್ತಾ ಇದೀವಿ. ನಾವು ಯಾವ್ದು ಒಳ್ಳೆ ವಿಷಯಗಳಿರ್ತತೋ ಬಸವರಾಜ್ ಅವ್ರಿಗೆ ಸನ್ಮಾನ ಮಾಡ್ತೀವಿ. ನಮ್ಗೆ ಯಾವ್ದು ಸರಿ ಅಲ್ಲ ಅನ್ಸಲ್ಲ ಅದನ್ನ ಟೀಕೆ ಮಾಡ್ತೀವಿ, ಅದ್ರಲ್ಲಿ ಏನು ಅಭ್ಯಂತರ ಇಲ್ಲ. ಉಬ್ರಾಣಿ ಏತ ನೀರಾವರಿ ಬಗ್ಗೆ ಅವ್ರ ಪ್ರಸ್ತಾಪ, ನಾನಿಲ್ಲಿ ರೈತ ಪ್ರತಿನಿಧಿಯಾಗಿ ಬಂದಿದ್ರು ಕೂಡ ನನ್ನ ರಾಜಕೀಯ ಹಿನ್ನೆಲೆ ಇರೋದ್ರಿಂದ ಕೇಳಂತೂ ಸುಮ್ಮನಿರಕ್ಕಾಗಲ್ಲ. ಉಬ್ರಾಣಿ ಏತ ನೀರಾವರಿ ಯೋಜನೆಗೆ ಉಬ್ರಾಣಿ ಏತ ನೀರಾವರಿ ಯೋಜನೆಗೆ ನೀರನ್ನು ಹಣ ಮಂಜೂರು ಮಾಡೋದಲ್ಲ, ವಾಟರ್ ಲೊಕೇಶನ್ ಬಹಳ ತುಂಬಾ ಇಂಪಾರ್ಟೆಂಟ್. ನೀರನ್ನು ಮಂಜೂರು ಮಾಡಿದ್ದು ಅಂದಿನ JH ಪಟೇಲ್ ಮತ್ತು ಬಸವಣ್ಣಪ್ಪ ಅವರು ಅನ್ನೋದನ್ನ ಹೇಳಿ, ನಂತರ ಎಸ್.ಎಂ. ಕೃಷ್ಣ ಕಾಲದಲ್ಲೂ ಮುಂದುವರೆದಿದೆ, ವಡ್ನಾಳ್ ರಾಜಣ್ಣರ ಕಾಲದಲ್ಲೂ ಮುಂದುವರೆದಿದೆ, ವಿರೂಪಾಕ್ಷಪ್ಪರ ಕಾಲದಲ್ಲೂ ಮುಂದುವರೆದಿದೆ, ಬಸವರಾಜ್ ಅವರು ನಲ್ಲಿ ಆನ್ ಮಾಡಿದ್ದಾರೆ, ಅದರಲ್ಲೇನು ಎರಡು ಮಾತಿಲ್ಲ. ಅದು ಒಂದು. ಜೊತೆಗೆ ಇವತ್ತು ಎಲ್ಲ ಏನು ಶಾಸಕರುಗಳು ಇಲ್ಲಿ ಉಪಸ್ಥಿತರಿದ್ದೀರಿ, ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನೆಲ್ಲ ಯೋಜನೆಗಳಾಗಿದ್ದಾವೆ ಅನ್ನೋದನ್ನ ತಾವು ಹೇಳಿದಿರಿ. ನನಗೆ ಆಕ್ಚುಲಿ ನಿಮ್ಮ ಎಲ್ಲ ಶಾಸಕರುಗಳ ಮಾತು ಒಂದು ದೃಷ್ಟಿಯಲ್ಲಿ ಸಮಾಧಾನ ಅಂದ್ರೂ ಕೂಡ ನನಗೆ ತೃಪ್ತಿ ಆಗಿಲ್ಲ. ಈ ಭದ್ರಾ ಬಲದಂಡೆ ನಾಲೆ ವಿಷಯದಲ್ಲಿ ನಾಲೆ ಸೀಳಿ ಏನ್ ನೀರು ಹರಿಸ್ತಾ ಇದ್ದಾರೆ ಅನ್ನೋದ್ರ ಆ ಯೋಜನೆ ಬಗ್ಗೆ ಮಾನ್ಯ ಶಾಂತನಗೌಡ್ರು ಏನ್ ಹೇಳ್ತಾರೆ ಅದನ್ನ ಗಮನಿಸಿ, ಈಗ ಒಂದು ಬಾವುಟ ಅಂತೂ ಇಟ್ಕೊಂಡಿದೀವಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಇನ್ನೊಂದು ಬಾವುಟನು ಬಿಜೆಪಿ ಸರ್ಕಾರದ ವಿರುದ್ಧ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ನೀವು ಈಗ ಮಂಜೂರು ಮಾಡಿರೋದು ಅವರು ಅಂತ. ಎರಡು ಬಾವುಟನು ಇಟ್ಕೊಂಡು ನಾವು ಹೋರಾಟ ಮಾಡಂಗ್ ಮಾಡ್ತಿರೋ, ಹೊಲ್ದಂಗ್ ನಾಟಿ ಮಾಡಂಗ್ ಮಾಡ್ತಿರೋ, ಅದು ನಿಮಗೆ ಬಿಟ್ಟದ್ದು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.